ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನೀವಿವತ್ತು ನೋಡ್ತಾ ಇದ್ದೀವಿ ವಾಯ್ಸ್ ಆಫ್ ಪಬ್ಲಿಕ್ಕಿನ ಯೂಟ್ಯೂಬ್ ಚಾನಲ್. ನಮ್ದೊಂದು ಸಾಮಾಜಿಕ ಕಳಕಳಿ ಇರುವಂತ ಚಾನಲ್. ಹಾಗೇನೆ ಸಮಾಜದ ಆಗುಹೋಗುಗಳು, ವಿವಿಧ ವಿಚಾರ ವಿನಿಮಯಗಳನ್ನ ತಿಳಿಸುವಂತ ಚಾನಲ್ ಆಗಿರೋದ್ರಿಂದ ಇವತ್ತು ನಾವು ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ತಮ್ಮ ಮೂಲಕ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಗ್ರಾಮ ಮಟ್ಟದಲ್ಲಿ ತುಂಬಾ ಜನ ಮಾತಾಡ್ತಿದ್ದಾರೆ. BPL ಕಾರ್ಡ್ಗಳು ರದ್ದಾಗ್ತದೆ ಅನ್ನೋದನ್ನ ಮಾತಾಡ್ತಿದ್ದಾರೆ. ಹಾಗಾದ್ರೆ BPL ಕಾರ್ಡು ಯಾಕೆ ರದ್ದಾಗ್ತದೆ, BPL ಕಾರ್ಡ್ ಅನ್ನ ಯಾಕೆ ಸರ್ಕಾರದವರು ರದ್ದು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದರ ಮಾನದಂಡಗಳು ಏನು, ಹಾಗಾದ್ರೆ BPL ಕಾರ್ಡ್ ಇನ್ ಮುಂದೆ ರದ್ದಾಗಿ ಹೋಗುತ್ತಾ, ಇದು ಅರ್ಹ ಫಲಾನುಭವಿಗೆ ಮಾತ್ರ ಸಿಗುತ್ತಾ ಅಥವಾ ಇದಕ್ಕೆ ಮುಂದೇನು ಮಾಡಬೇಕು ಅನ್ನೋ ಬಗ್ಗೆ ತುಂಬಾ ಜನರಿಗೆ ಗೊಂದಲ ಇದೆ. ಈ ವಿಚಾರವಾಗಿ ನಾನು ಸ್ವಲ್ಪ ಮಾತಾಡ್ಲಿಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿನ ಟಾಪಿಕ್ ಇದೆ ಕೂಡ. ಬನ್ನಿ ಹಾಗಾದ್ರೆ ಆತ್ಮೀಯ ವೀಕ್ಷಕರೇ, ಯಾರೆಲ್ಲ ನಮ್ಮ ವಾಯ್ಸ್ ಆಫ್ ಪಬ್ಲಿಕ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೊಸ ಹೊಸ ವಿಚಾರಗಳನ್ನ ಇವತ್ತು ಮತ್ತೆ ಮುಂದೆನೂ ಕೂಡ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗಾದ್ರೆ ರೇಷನ್ ಕಾರ್ಡ್ BPL ಕಾರ್ಡ್ ಬಗ್ಗೆ ನಾನು ಹೇಳುವ. ಕರ್ನಾಟಕ ಸರ್ಕಾರ ನಿನ್ನೆ ದಿನಾಂಕ 15/9/2025 CM ಸಿದ್ದರಾಮಯ್ಯನವರ ಒಂದು ಸಂಪುಟ ಸಭೆಯಲ್ಲಿ ತುಂಬಾ ಚರ್ಚೆಗಳಾಗಿದೆ. ಎಲ್ಲ ಆಹಾರ ಮತ್ತು ನಾಗರಿಕ ಇಲಾಖೆಗಳು, ಹಾಗೇನೆ DC/AC ತಹಸೀಲ್ದಾರ್ ಸಮ್ಮುಖದಲ್ಲಿ ಈ ಒಂದು ವಿಚಾರವಾಗಿ ಮೀಟಿಂಗ್ ಆಗಿದೆ. ಈ ಮೀಟಿಂಗ್ ಅಲ್ಲಿ ಚರ್ಚಿಸುವ ವಿಷಯವಾಗಿ ಅನರ್ಹ ಫಲಾನುಭವಿಗಳಿಗೆ ಏನೆಲ್ಲ BPL ಕಾರ್ಡ್ಗಳಿದೆ, ಆ BPL ಕಾರ್ಡ್ಗಳನ್ನ ರದ್ದು ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಮೀಟಿಂಗ್ ಆಗಿದೆ. ಹಾಗಾದ್ರೆ ಯಾವ ರೀತಿಯಲ್ಲಿ ಅದು ರದ್ದಾಗ್ತದೆ, ಯಾಕೆ ರದ್ದಾಗ್ತದೆ ಅನ್ನೋ ಬಗ್ಗೆ ತಿಳ್ಕೊಳ್ತಾ ಹೋಗುವ. ಮೊದಲನೇದಾಗಿ ಈಗಾಗಲೇ BPL ಕಾರ್ಡ್ಗಳು ಗ್ರಾಮದಾದ್ಯಂತ ಪ್ರತಿಯೊಂದು ಮನೆಗೆ 1-2 ಕಾರ್ಡ್ ಅಂತೆ ಪ್ರತಿಯೊಬ್ಬರಲ್ಲೂ ಕಾರ್ಡ್ಗಳಿದೆ. ಹಾಗಾದ್ರೆ ಈ ಕಾರ್ಡ್ಗಳನ್ನ ಯಾಕೆ ಈಗ ರದ್ದು ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗುವ. ಈಗಾಗಲೇ ಪಂಚಾಯತ್ ಮಟ್ಟದಲ್ಲಿ ಅದರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಗೆ ಇದರ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ಪಟ್ಟಿಯನ್ನ ಬಿಡುಗಡೆ ಮಾಡಿ ಅದನ್ನ ಪ್ರತಿಯೊಂದು ಗ್ರಾಮಕ್ಕೆ ತಲುಪಿಸುವ ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲಿ ಗ್ರಾಮದವರ ತುಂಬಾ ಜನರ ಹೆಸರು ಕೂಡ ಇದೆ. ಈ ನಿಮ್ಮ ಕಾರ್ಡು ರದ್ದಾಗ್ತದೆ, ಇದಿನ್ನು BPL ಕಾರ್ಡ್ ಆಗಿರೋದಿಲ್ಲ ಅಂತೇಳಿ. ಸೊ ಈಗ ಏನು ಜನ ಕಂಗಾಲಾಗಿದ್ದಾರೆ, ಇದರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಹಾಗಾದ್ರೆ ಈ ಕಾರ್ಡ್ ರದ್ದಾದ್ರೆ BPL ಕಾರ್ಡ್ ಇಂದ ಉಪಯೋಗ ಇದೆ, ನಾವ್ ಯಾಕೆ ರದ್ದು ಮಾಡ್ಕೊಳ್ಳೋದು, ಮತ್ತೆ ಇದು ರದ್ದಾದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಜನರಲ್ಲಿ ಗೊಂದಲ ಇದೆ. ಸೊ ಹಾಗಾಗಿ ನಾ ಇದ್ರ ಬಗ್ಗೆ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈಗ ಅದರ ಸಮೀಕ್ಷೆ ನಡೀತದೆ, ಪಂಚಾಯತಿ ಮಟ್ಟದಲ್ಲಿ ಅದನ್ನ ಸಮೀಕ್ಷೆ ಮಾಡ್ತಿದ್ದಾರೆ. ಅದಕ್ಕೆ ಒಂದು ಕಾರ್ಡನ್ನ BPL ಕಾರ್ಡನ್ನ ರದ್ದು ಮಾಡ್ಬೇಕು ಅಂದ್ರೆ ಹಲವಾರು ಮಾನದಂಡಗಳಿವೆ. ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಮನೆಯಲ್ಲಿ 4 ಚಕ್ರದ ವಾಹನ, ಕಾರು ಅಥವಾ ಅದಕ್ಕಿಂತ ದೊಡ್ಡ ಲಘು ವಾಹನಗಳಿದ್ದರೆ ಅವರು ಆ BPL ಪಟ್ಟಿಗೆ ಅನರ್ಹರಲ್ಲ ಅನ್ನೋದು ಬರ್ತದೆ. ಹಾಗೂ ದೊಡ್ಡ ಮಟ್ಟದ ಮನೆ, ಸ್ವಂತ ಜಾಗದಲ್ಲಿ ದೊಡ್ಡ ಮನೆ ಇದ್ದರೆ ಕೂಡ ಅವರು ಏನು BPL ಕಾರ್ಡ್ಗೆ ಅನರ್ಹರಲ್ಲ. ಹಾಗೆ 3 ಎಕರೆಗಿಂತ ಹೆಚ್ಚು ಜಮೀನನ್ನ ಹೊಂದಿರುವಂತವರು BPL ಕಾರ್ಡ್ಗೆ ಅರ್ಹರಲ್ಲ. ಹಾಗೂ ಯಾರು ಸರ್ಕಾರದ ಟ್ಯಾಕ್ಸ್ಗೆ ಬರ್ತಾರೋ, ಯಾರು ಇನ್ಕಮ್ ಟ್ಯಾಕ್ಸ್ ಅನ್ನು ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತಾರೋ ಅಂತವರು ಕೂಡ BPL ಕಾರ್ಡ್ ಪಟ್ಟಿಗೆ ಬರೋದಿಲ್ಲ. ಅಂತವರ ಕಾರ್ಡ್ಗಳನ್ನ ರದ್ದು ಮಾಡಬೇಕು ಅನ್ನುವಂತ ಅಂತವರ ಲೀಸ್ಟ್ ಅನ್ನ ಆಧಾರ್ ನಂಬರ್ನ ಬೇಸ್ ಅಲ್ಲಿ ಈಗಾಗಲೇ ಪಟ್ಟಿಯನ್ನ ಕಳಿಸಿದ್ದಾರೆ. ಹಾಗಾದ್ರೆ ಕೆಲವರಿಗೆ ಇದರಿಂದ ತುಂಬಾ ಸಮಸ್ಯೆ ಆಗಿದೆ. ಯಾಕಂತಂದ್ರೆ ಕೆಲವು ಸಣ್ಣ ಸಣ್ಣ ಉದ್ಯೋಗ ಮಾಡ್ತಾರೆ. ಅದು ಸರ್ಕಾರ ಹೇಳ್ತದೆ ವಾರ್ಷಿಕವಾಗಿ 1,20,000 ವಾರ್ಷಿಕ ವರಮಾನ ಇದ್ದವರು ಕೂಡ BPL ಕಾರ್ಡ್ನ ಪಟ್ಟಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಈಗಿನ ಕಾಲದಲ್ಲಿ ಒಂದು ಗಾರೆ ಕೆಲಸ ಮಾಡೋರು ಕೂಡ ವಾರ್ಷಿಕವಾಗಿ 2-2.5 ಲಕ್ಷ ದುಡಿತಾ ಇದ್ದಾರೆ. ಹಾಗೇನೆ ಬೇರೆ ಬೇರೆ ಸಣ್ಣ ಪುಟ್ಟ 8-10 ಸಾವಿರಕ್ಕೆ ಸಣ್ಣ ಸಣ್ಣ NGOಗಳಲ್ಲಿ, ಸಣ್ಣ ಸಣ್ಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತವರು ಕೂಡ, ಪಾರ್ಟ್ ಟೈಮ್ ಕೆಲಸ ಮಾಡೋರು ಕೂಡ ಅವರು 1,20,000 ಮೇಲ್ಪಟ್ಟು ದುಡಿತಾ ಇದ್ದಾರೆ. ಅವರಿಗೆ ಸಂಸ್ಥೆಯ ಕಡೆಯಿಂದ ಟ್ಯಾಕ್ಸ್ ಕಟ್ ಆಗ್ತದೆ. ಅದು ಸಂಸ್ಥೆ ಏನ್ ಮಾಡ್ತದೆ ಅಂತಂದ್ರೆ, ಯಾವುದೇ ಒಂದು NGOಗಳು, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತರಿಗೆ ಅವರಿಗೆ ಇಂಡಿವಿಜುವಲ್ ಆಗಿ ಅವರ ಪೇಮೆಂಟ್ ಹಾಕೋದಿಲ್ಲ, ಟೋಟಲ್ ಆಗಿ ಪೇಮೆಂಟ್ ಅನ್ನ ಬಲ್ಕ್ ಆಗಿ ತಾಲೂಕು ಮಟ್ಟದಲ್ಲಿ ಇರುವಂತ NGO ಹಾಕೋದ್ರಿಂದ ಅವರಿಗೆ ಬಲ್ಕ್ ಆಗಿ ಮೊತ್ತದ ಮೇಲೆ
ಟ್ಯಾಕ್ಸ್ ಕಟ್ ಆಗ್ತದೆ. ಅವರನ್ನು ವಾರ್ಷಿಕವಾಗಿ TDS ಅನ್ನ ರಿಟರ್ನ್ ಫೈಲ್ ಮಾಡ್ಕೊಳ್ತಾರೆ. ಅವರ ಆದಾಯ ಸಣ್ಣದಾದರೂ ಕೂಡ ತಿಂಗಳಲ್ಲಿ 8,000, 10,000, 12,000 ಗೌರವಧನ ತಗೊಂಡ್ರು ಕೂಡ ಅವರಿಗೆ ಟ್ಯಾಕ್ಸ್ ಅಂತ ಕನ್ವಿನ್ಸ್ ಆಗೋದ್ರಿಂದ ಟ್ಯಾಕ್ಸ್ ಅನ್ನ ಅವ್ರು ರಿಟರ್ನ್ ಫೈಲ್ ಮಾಡೋದ್ರಿಂದ ಅವ್ರದ್ದು ಕೂಡ ರೇಷನ್ ಕಾರ್ಡ್ ಬಂದ್ ಮಾಡುವಂತ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತ ಹೆಸರಲ್ಲಿ ಬಂದಿದೆ. ಸೊ ಈಗ ಕೆಲವರು ಈಗಾಗಲೇ ಹಿಂದೆ ಏನೋ ಕೆಲಸ ಮಾಡಿ 1 ವರ್ಷ 2 ವರ್ಷ ಕೆಲಸ ಮಾಡಿದ್ದಾರೆ. ಆನಂತರ ಆ ಕೆಲಸವನ್ನ ಬಿಟ್ಟಿದ್ದಾರೆ. ಹಿಂದೆ ಕೆಲಸ ಮಾಡೋ ಸಂದರ್ಭದಲ್ಲಿ ಯಾವುದೋ NGOದಲ್ಲಿ ಕೆಲಸ ಮಾಡಿದ್ರು. ಆಗ ಅವರಿಗೆ ರಿಟರ್ನ್ ಫೈಲ್ ಮಾಡಿದ್ರು. ಅವ್ರ ಹೆಸರು ಕೂಡ ಬಂದಿದೆ. ಹಾಗಾದ್ರೆ ಅಂಥವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಈಗಾಗಲೇ ಅವರು ಸಂಪಾದನೆ ಮಾಡ್ತಾ ಇಲ್ಲ, ಕೆಲಸಕ್ಕೆ ಹೋಗ್ತಾ ಇಲ್ಲ, ಈಗ ರಿಟರ್ನ್ ಫೈಲ್ ಇಲ್ಲ, ಹಿಂದೆ ರಿಟರ್ನ್ ಫೈಲ್ ಮಾಡ್ಕೊಂಡಿದ್ರು. ಅವರು ತಾಲೂಕು ಆಫೀಸಿನ ಫುಡ್ ಆಫೀಸಿಗೆ ಹೋಗ್ಬೇಕು. ಅವರ ರಿಕ್ವೆಸ್ಟ್ ಮನವಿ ಲೆಟರ್ ಕೊಡ್ಬೇಕು. ಹಾಗೇನೆ ರೇಷನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಪ್ರತಿಯನ್ನ ಕೊಡ್ಬೇಕು. ಈಗ ಅವರ ಮನವಿ ಜೊತೆಗೆ ಇಟ್ಟು ಅವರಿಗೆ ಲಗತ್ತಿಕರಿಸಿ ಕೊಡ್ಬೇಕಾಗ್ತದೆ. ಆಗ ಅವರ ಕಾರ್ಡು ಏನು ರೇಷನ್ ಕಾರ್ಡು ಬಂದಾಗೋದನ್ನ ತಪ್ಪಿಸಬಹುದಾಗಿದೆ. ಇದನ್ನ ಈಗ ಮಹತ್ವವಾದ ಚರ್ಚೆ ಕೂಡ ನಡೀತಾ ಇದೆ. ಯಾಕಂದ್ರೆ ಈ 1,20,000 ಅನ್ನೋದು ಈಗ ಸಣ್ಣ ಸಣ್ಣ ಕುಟುಂಬ ಕೂಲಿ ಮಾಡೋನು ಕೂಡ ಸಂಪಾದನೆ ಮಾಡೋದ್ರಿಂದ ಅದನ್ನ ತೆಗಿಬೇಕು, ಮತ್ತೆ ಹೆಚ್ಚುವರಿ ಮೊತ್ತಕ್ಕೆ ಕೊಡಬೇಕು, 2.5 3 ಲಕ್ಷ ಕೊಡಬೇಕು ಅನ್ನುವಂತ ಆಗ್ರಹ ಕೂಡ ಕೇಳಿ ಬರ್ತದೆ. ಈಗ ಬಡವರು ಕೂಡ ಒಂದು ಸೆಕೆಂಡ್ ಹ್ಯಾಂಡ್ ಸಣ್ಣ ಕಾರನ್ನು ಕೂಡ 1 ಲಕ್ಷ 2 ಲಕ್ಷಗಳ ಸೆಕೆಂಡ್ ಹ್ಯಾಂಡ್ ಸಿಗ್ತದೆ, ತಂದಿಟ್ಕೊಂಡಿರ್ತಾರೆ. ಅವ್ರ ಕಾರ್ಡ್ ರದ್ದು ಮಾಡಿದ್ರೆ ಅವರಿಗೂ ತುಂಬಾ ಸಮಸ್ಯೆ ಆಗ್ತದೆ ಅನ್ನುವಂತ ಒಂದು ಕೂಗು ಕೂಡ ಕೇಳಿ ಬರ್ತದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಇದನ್ನ ಮರುಪರಿಶೀಲನೆ ಮಾಡಿ ಇದನ್ನ ಈ ಮಾನದಂಡಗಳನ್ನೇ ಚೇಂಜ್ ಮಾಡುವ ಸಾಧ್ಯತೆಗಳು ಇದೆ. ನಿನ್ನೆ ಮೀಟಿಂಗ್ ಅಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತದೆ. ಹಾಗಾದ್ರೆ ರೇಷನ್ ಕಾರ್ಡ್ ಇಂದ ತುಂಬಾ ಉಪಯೋಗ ಇದೆ, ನೀವು ತಿಳ್ಕೊಂಡಿರ್ಬೋದು. ಒಬ್ಬ BPL ಕಾರ್ಡ್ ಒಬ್ಬ ವ್ಯಕ್ತಿಗೆ ಇದೆ ಅಂತಂದ್ರೆ ಅದರಿಂದ ಬಹಳಷ್ಟು ಪ್ರಯೋಜನ ಇದೆ. ಆದ್ರೆ ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ತುಂಬಾ ದೊಡ್ಡ ದೊಡ್ಡ ಜಮೀನ್ದಾರರು, ದೊಡ್ಡ ಆದಾಯ ಇರುವಂತರು, ಅಂದ್ರೆ ಏನು ಬಡವರು ಅಲ್ಲದ ಬಡತನ ರೇಖೆಗಳಿಗಿಂತ ಮೇಲೆ ಇರೋರು ಕೂಡ ರೇಷನ್ ಕಾರ್ಡ್ ಅನ್ನು BPL ಕಾರ್ಡ್ ಪಡ್ಕೊಂಡಿದ್ದಾರೆ. ಅದರಿಂದಾಗಿ ಈಗ ಬಡತನದ ರೇಖೆ ಕೆಳಗಿರೋರಿಗೆ BPL ಕಾರ್ಡ್ಗಳಿಗೆ ಈ ಸಮೀಕ್ಷೆ, ಅದೆಲ್ಲ ಸಮೀಕ್ಷೆ ಹಾಗೇನೆ ಇದು ಎಂತದು ಪುನರ್ ಪರಿಶೀಲನೆಯಲ್ಲಾಗಿ ಕಾರ್ಡ್ ಕಳೆಯುವಾಗ ಬಡವರಿಗೆ BPL ಕಾರ್ಡು ಅನರ್ಹ ಕುಟುಂಬ ಅಂತೇಳಿ ತೆಗೆದುಹಾಕಿದ್ರೆ ತುಂಬಾ ನಷ್ಟ ಆಗ್ತದೆ. ಶ್ರೀಮಂತರಿಗೆ ತೊಂದರೆ ಇಲ್ಲ, ಅದು ಪಾಪ ಅವರಿಗೆ ಆದಾಯ ಇರ್ತದೆ. ಇಲ್ಲಿ ಬಡವರಿಗೆ ಏಕೆ ಯೂಸ್ ಇದೆ ಅಂತಂದ್ರೆ, ಒಂದಾಗಿ ಈಗ ರೇಷನ್ ಕೊಡೋದ್ರಿಂದ ತುಂಬಾ ಆದಾಯಗಳಿವೆ. ಯಾಕಂದ್ರೆ ರೇಷನ್ ತುಂಬಾ ಬಡವರಿಗೆ ಅದೊಂದು ಉಪಯೋಗ ಆಗ್ತದೆ. ತಲಾ 10 ಕೆಜಿ ಒಬ್ಬ ಮನುಷ್ಯನಿಗೆ ಸಿಗೋದ್ರಿಂದ ಒಂದು ಕುಟುಂಬದಲ್ಲಿ 4 ಜನ ಆದ್ರೆ 40 ಕೆಜಿ ಅಕ್ಕಿ ಸಿಗ್ತದೆ. ಇದರಿಂದ ಅವನ ಕುಟುಂಬ ನಿರ್ವಹಣೆ ಆಗ್ತದೆ. ಆದ್ರೆ ಈ ರೇಷನ್ ಕಾರ್ಡ್ ಇರೋದ್ರಿಂದ BPL ಕಾರ್ಡ್ ಇಂದ ಆಯುಷ್ಮಾನ್ ಆರೋಗ್ಯ ಯೋಜನೆಯಲ್ಲಿ 5 ಲಕ್ಷ ಸೌಲಭ್ಯವನ್ನು ಕೂಡ ಆರೋಗ್ಯ ವಿಮೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ರೇಷನ್ ಕಾರ್ಡ್ ಇಂದ ಭಾಗ್ಯಲಕ್ಷ್ಮಿ ಯೋಜನೆ, ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಹತೆ ಆಗ್ತದೆ. ಹಾಗೇನೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೇಷನ್ ಕಾರ್ಡ್ ತೋರಿಸಿದಾಗ ಇಷ್ಟು ರಿಯಾಯಿತಿ, ಫೀಸಲ್ಲಿ ರಿಯಾಯಿತಿ ಅದರ ಕಟ್ಟುವಂತ ಚಾರ್ಜ್ ಅಲ್ಲಿ ಶುಲ್ಕದಲ್ಲಿ ರಿಯಾಯಿತಿ ಕೂಡ ಸಿಗ್ತದೆ. ಇದರಿಂದಾಗಿ ರೇಷನ್ ಕಾರ್ಡು ಹೆಚ್ಚು ಉಪಯೋಗ ಆಗೋದ್ರಿಂದ ಕೆಲವರು ಈಗ ಅದನ್ನ ಶ್ರೀಮಂತರು ತಗೊಂಡಿದ್ದಾರೆ, ಅದನ್ನ ಅನರ್ಹ ಫಲಾನುಭವಿಗೆ ತಲುಪಿದೆ ಅನ್ನುವ ಕಾರಣಕ್ಕೆ ಈಗ ರೇಷನ್ ಕಾರ್ಡ್ ಪರಿಶೀಲನೆ ಆಗ್ತಾ ಇದೆ. ಈಗ ಮತ್ತೊಂದು CM ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ರೇಷನ್ ಕೊಡುವಾಗ ಪ್ರತಿಯೊಬ್ಬರಿಗೆ ತಲಾ 10 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಆದ್ರೆ ಇದು ಮಲೆನಾಡು ಭಾಗದಲ್ಲಿ ಅಕ್ಕಿಯನ್ನು ಹೆಚ್ಚು ಬಳಸೋದ್ರಿಂದ ಅಕ್ಕಿ ಉಪಯೋಗ ಆಗ್ತದೆ. ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳವನ್ನು ಹೆಚ್ಚು ಬಳಸೋದ್ರಿಂದ ಅದು ಉಪಯೋಗ ಆಗೋದಿಲ್ಲ. ಮಂಡ್ಯ, ಮೈಸೂರು, ರಾಮನಗರ ಈಚೆ ಭಾಗದಲ್ಲೆಲ್ಲ, ಬೆಂಗಳೂರು ಭಾಗದಲ್ಲಿ ರಾಗಿಯನ್ನ ಹೆಚ್ಚು ಬಳಸೋದ್ರಿಂದ ಇದು ಅಕ್ಕಿ ಹೆಚ್ಚು ಯೂಸ್ ಆಗೋದಿಲ್ಲ. ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಕಡಿಮೆ ರೇಟಿಗೆ. ದಿನಸಿ ಅಂಗಡಿಗಳಿಗೆ, ಕಿರಾಣಿ ಅಂಗಡಿಗಳಿಗೆ ಅದನ್ನ ಮಾರಾಟ ಮಾಡ್ತಿದ್ದಾರೆ. ತಮಗೆ ಬೇಕಾದಷ್ಟು ಇಟ್ಕೊಳ್ತಾರೆ ಮತ್ತು ಇದನ್ನ ಮಾರಾಟ ಮಾಡ್ತಾರೆ. ಹಾಗಾಗಿ ಒಂದು ಚಿಂತನೆ ನಡೆಸಿದ್ದಾರೆ ಈಗ. ಆ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು, ತುಮಕೂರು ಭಾಗಕ್ಕೆಲ್ಲ 5 ಕೆಜಿ ಅಕ್ಕಿ ಮತ್ತು 5 ಕೆಜಿ ರಾಗಿಯನ್ನ ಕೊಡಬೇಕು ಅನ್ನುವಂತ ಒಂದು ಚಿಂತನೆ ಕೂಡ ನಡೀತಾ ಇದೆ. ಹಾಗೇನೆ ಉತ್ತರ ಕರ್ನಾಟಕ ಭಾಗದಲ್ಲಿ 5 ಕೆಜಿ ಜೋಳ ಮತ್ತು 5 ಕೆಜಿ ಅಕ್ಕಿಯನ್ನು ಕೊಡಬೇಕು ಅನ್ನುವಂತ ಚಿಂತನೆ ನಡೀತಾ ಇದೆ. ಹಾಗೇನೆ ಮಲೆನಾಡು ಭಾಗದಲ್ಲಿ ಇಲ್ಲಿ ಅಕ್ಕಿಯನ್ನೇ 10 ಕೆಜಿ ಕೊಡಬೇಕು ಅನ್ನೋ ಚಿಂತನೆ ಕೂಡ ನಡೀತದೆ ಅಂತ ನಮಗೆ ಮಾಹಿತಿ ಕೂಡ ಬಂದಿದೆ. ಮೊದಲನೇದಾಗಿ ನಾನು ಹೇಳೋದು, ಈಗ ರೇಷನ್ ಕಾರ್ಡ್ ಬಂದಾಗ್ತದೆ ಅನ್ನೋದ್ರ ಬಗ್ಗೆ ಹೆಚ್ಚು ತಲೆಗೆಡಿಸ್ಕೊಂಡಿದ್ದಾರೆ, ಹೆಚ್ಚು ಚಿಂತೆ ಮಾಡ್ತಿದ್ರೆ. ಹೌದು, ಇದು ಬಹಳ ಬೇಸರ ಸಂಗತಿ. ಅನರ್ಹ ಅಲ್ಲದ ಕುಟುಂಬಗಳಿಗೆ ಬಂದ ಅದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೇದೆ.
ಆದ್ರೆ ಅರ್ಹತೆ ಇರುವ ಫಲಾನುಭವಿಗಳು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಸರ್ಕಾರ ಈ ಮಾನದಂಡಗಳನ್ನ ಸ್ವಲ್ಪ ಸಬಲೀಕರಣ ಮಾಡಿ ದೊಡ್ಡ ಮಟ್ಟದ ಶ್ರೀಮಂತರಿಗೆ ಕಾರ್ಡ್ ಇರೋದನ್ನ ತೆಗೆದುಹಾಕಲಿ, ತೊಂದರೆ ಇಲ್ಲ. ಬಡವರಿಗೆ ಈ ಕಾರ್ಡನ್ನ ಯಾವುದೇ ರೀತಿಯ ತೊಂದರೆ ಮಾಡಬಾರದು ಅಂತ ನಾವು ಕೇಳ್ಕೊಳ್ತಾ, ಹಾಗೇನೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳು ಬಂದ್ರೆ ಇದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಇದರ ಬಗ್ಗೆ ನಾವು ಕೂಡ ಈಗ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದೀವಿ. ಮಾಹಿತಿ ನಮಗೆ ಸಿಕ್ಕ ತಕ್ಷಣ ನಮಗೆ ಹೇಳುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಆತ್ಮೀಯ ವೀಕ್ಷಕರೇ, ನಾವು ತಿಳಿದುಕೊಂಡಿದ್ದನ್ನ ಅಥವಾ ನಮಗೆ ಗೊತ್ತಿರೋ ವಿಚಾರವನ್ನ ನಾವು ಇಲ್ಲಿ ತಮ್ಮ ಗಮನಕ್ಕೆ ತರುವಂತ ವ್ಯವಸ್ಥೆಗಾಗಿ ಈ ವಿಡಿಯೋವನ್ನ ಮಾಡಿದ್ದೇವೆ. ಆತ್ಮೀಯರೇ, ಇನ್ನು ಹೆಚ್ಚಿನ ಮಾಹಿತಿ ತಿಳಿದಲ್ಲಿ ನಾವು ಖಂಡಿತವಾಗಿ ನಿಮಗೆ ತಿಳಿಸಿಕೊಳ್ಳುವಂತ ವ್ಯವಸ್ಥೆ ಮಾಡ್ತೀವಿ. ಹಾಗಾದ್ರೆ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇಲ್ಲಿವರೆಗೆ ನಮ್ಮ ಮಾಹಿತಿಯನ್ನ ಪಡೆದುಕೊಂಡಿದ್ದಕ್ಕಾಗಿ ನಮಗೆ ಮುಂದೆ ಮಾಹಿತಿ ನೀಡಲು ನಿಮ್ಮ ಪ್ರೇರಣೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.